ಹಾಯ್ ಹಲೋ ಎವ್ರಿವನ್. ಇವತ್ತು ನಾನು ಆಫೀಸ್ ಮುಗಿಸ್ಕೊಂಡು ಊರ ಕಡೆ ಹೊರಟೆ. ಆದರೆ ನಿಮಗೆ ಗೊತ್ತಲ್ಲ, ಬೆಂಗಳೂರು ಅಂದ್ರೇ ಟ್ರಾಫಿಕ್ಕು. ಆ ಟ್ರಾಫಿಕಲ್ಲಿ ವೀಕೆಂಡು ಕೇಳಬೇಕಾ, ಬಸ್ಸಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ. ಯಾವಾಗ ನಮ್ಮೂರು ಬರುತ್ತೋ ಅನಿಸ್ಬಿಡುತ್ತೆ. ನಾನು ಬಸ್ ಇಳಿದು ಅಂತೂ ಫುಲ್ಲು ಸಾಕಾಗಿತ್ತು. ಬಸ್ಸಲ್ಲಿ ಉಸಿರಾಡೋಕ್ಕೂ ಜಾಗನೇ ಇರಲಿಲ್ಲ ಗುರು. ಕಾಲಂತೂ ಫುಲ್ಲು ಎಷ್ಟು ನೋವ್ತಿದೆ ಅಂದರೆ ನನಗಂತೂ ಒಂದು ನಿಮಿಷಕ್ಕೆ ಶಾಕ್ ಆಯಿತು. ಇದು ನಮ್ಮೂರ ಅಥವಾ ಬೇರೆ ಊರ ಅಂತ ಅನಿಸ್ತು. ಕುಣಿಗಲ್ಲ ಅಥವಾ ಮೈಸೂರ ಅನಿಸ್ಬಿಡ್ತು. ಯಾಕೆಂದರೆ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು. ವಾವ್ ಅನ್ನಿಸ್ತು ನನಗಂತೂ. ನನಗೆ ಗೊತ್ತಿರೋರ ಹತ್ರ ಕೇಳಿದೆ ಏನು ವಿಷಯ ಅಂದಾಗ ಅವ್ರು ಹೇಳಿದರು, ಹೋದ ವರ್ಷದಿಂದ ಗಣಪತಿ ಇಡ್ತಾ ಇದ್ದಾರಮ್ಮ. ಹೋದ ವರ್ಷ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟಿದ್ರು. ಈ ವರ್ಷ ಗಣಪತಿ ಬಿಡೋಕ್ಕೋಸ್ಕರ ಈ ಥರ ಡೆಕೋರೇಷನು ಲೈಟಿಂಗ್ಸ್ ಮಾಡಿದ್ದಾರೆ ಅಂತ ಅಂದರು. ಹೌದಾ ಅಂದ್ಕೊಂಡು 22ನೇ ತಾರೀಕು ಗಣಪತಿ ಬಿಡ್ತಾರೆ ಅಂತ ಅಂದರು. ಹಾಗೆ ನಮ್ಮೂರು ಗ್ರಾಮ ದೇವತೆಗೆ ಕೈ ಮುಗಿದು ತುಂಬ ಚೆನ್ನಾಗಿ ಲೈಟಿಂಗ್ಸು ಡೆಕೋರೇಷನ್ ಅಂತೂ ವಾವ್ ಸಖತ್ತಾಗಿತ್ತು ಗುರು. ನನಗಂತೂ ಸಖತ್ ಇಷ್ಟ ಆಯಿತು. ಹಾಗೆ ಅದೆಲ್ಲ ನೋಡಿಕೊಂಡು ನಮ್ಮೂರಿಗೆ ಹೋಗೋ ಬಸ್ ಸ್ಟಾಪ್ ಕಡೆ ನಾನು ಹೊರಟೆ. ಆದರೆ ಅಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತ. ಬಸ್ಸಂತೂ ಹತ್ತಕ್ಕಾಗಿಲ್ಲ, ಫುಲ್ಲು ಸಾಕಾಗೋಗಿತ್ತು ನನಗೆ ಅಲ್ಲೇ. ಸೊ ಆಟೋ ಬಂತು ಅಂತ ಆಟೋ ಹತ್ಕೊಂಡು ನಮ್ಮ ಮನೆ ಕಡೆ ನಾನು ಹೊರಟೆ. ಸೊ ನಿಮಗೂ ಹೀಗೆ ನಿಮ್ಮೂರ ಚೇಂಜಸ್ನ ನೋಡಿ ಶಾಕ್ ಆಗಿದೆಯಾ, ಇಲ್ಲ ನೀವು ಯಾರನ್ನಾದರೂ ಕೇಳಿ ತಿಳ್ಕೊಂಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಓಕೆ ಬಾಯ್, ಗುಡ್ ನೈಟ್.